ಹಾಯ್ ಹಲೋ. ಇವತ್ತು ನಾವು ಹೊಸದೊಂದು ಜಲಪಾತದ ಅನ್ವೇಷಣೆಗೆ ಹೊಂಟಿದ್ದೇವೆ. ನೋಡೋಣ ಹೇಗಿರುತ್ತೆ ಅಂತ. ತುಂಬ ದೂರ ಬಂದಿದ್ದೀವಿ, ಬಹಳ ಸುಸ್ತಾಗ್ತಾ ಇದೆ. ದಾರಿಯನ್ನು ಮಾಡ್ಕೊಳ್ತಾ ಹೋಗ್ತಾ ಇದ್ದೀವಿ. ನೋಡುವ ಮತ್ತೆಷ್ಟು ದೂರ ಇದೆ ಅಂತ. ದಾರಿಯಲ್ಲಿ ಲೀಚ್ ತುಂಬ ಇದೆ. ನಾವೇನು ಜಿಗಣೆ ಅಂತೀವಿ, ಇಲ್ಲಿ ಸ್ಥಳೀಯರು ಅದಕ್ಕೆ ಉಂಬಳ ಅಂತ ಕರೀತಾರೆ. ಇದೇ ದಾರಿಯಲ್ಲಿ ಸಾಗ್ತಾ ಇದ್ದೀವಿ. ತುಂಬ ಇದೆ, ಸಿಕ್ಕಾಪಟ್ಟೆ ಇದೆ ಇಂತಹ ಉಂಬಳಗಳು. ನೋಡಿ, ಈಗ ನಾವು 12-1 ಗಂಟೆ ಉರಿ ಬಿಸಿಲಲ್ಲಿ ಹೊರಟಿದ್ದೀವಿ. ಆದರೆ ಒಂದು ಚೂರು ಕೂಡ ಬಿಸಿಲು ನೆಲಕ್ಕೆ ತಾಗ್ತಾ ಇಲ್ಲ. ಅಷ್ಟೊಂದು ದಟ್ಟವಾದ ಕಾಡು ಆವರಿಸಿರುವಂಥದ್ದು. ಜಲಪಾತದ ಅನ್ವೇಷಣೆಗೆ ನಮಗೆ ಸ್ಥಳೀಯರು ಕೂಡ ತುಂಬ ಸಾಥ್ ಕೊಟ್ಟಿದ್ದಾರೆ. ಮೊದಲದಾಗಿ ಗಣಪತಿ ಗೌಡ ಸ್ಥಳೀಯರು, ಹಾಗೆ ಕಿರಣ್ ಕುಮಾರ್ ಮಾಸೂರು ಶಿಕ್ಷಕರು, ಹಾಗೆ ಮಂಜುನಾಥ್ ಹಳ್ಳೆಮನೆ ಶಿಕ್ಷಕರು, ಈಶ್ವರ್ ಬಾರೆ ಶಿಕ್ಷಕರು, ಹಾಗೆ ಚಂದ್ರಶೇಖರ್ ಗೌಡ ಸ್ಥಳೀಯರು, ಹಾಗೆ ಹೇಮಂತ್ ಗೌಡ ಸ್ಥಳೀಯರು, ಹಾಗೆ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಬಂಕೊಳ್ಳಿಯ SMC ಅಧ್ಯಕ್ಷರು, ಹಾಗೆ ಕೃಷ್ಣ ಗೌಡರು ಸ್ಥಳೀಯರು, ಹಾಗೆ ಆನಂದ ಗೌಡ ಸ್ಥಳೀಯರು. ಇವರೆಲ್ಲರ ಜೊತೆ ನಾನು ಕೂಡ ಸಾಕ್ತಾ ಇದ್ದೀನಿ. ಹೆಚ್ಚು ಕಡಿಮೆ ಸ್ಥಳೀಯರ ಪ್ರಕಾರ ಅರ್ಧ ದಾರಿಯನ್ನು ಕ್ರಮಿಸಿದ್ದೀವಿ. ಎಲ್ರಿಗೂ ಸುಸ್ತಾಗಿದೆ, ಆದರೆ ಸುಸ್ತು ಅವರು ಯಾರ ಮುಖದಲ್ಲೂ ಕೂಡ ಕಾಣಿಸ್ತಾ ಇಲ್ಲ. ಲವಲವಿಕೆಯಿಂದ ಗೆಲುವಿನಿಂದ ಹೋಗ್ತಾ ಇದ್ದಾರೆ. ನೋಡೋಣ ಹೇಗಿರುತ್ತೆ ಜಲಪಾತ ಅಂತ. ತುಂಬ ಇಳಿಜಾರಲ್ಲಿ ಹೋಗ್ತಾ ಇದ್ದೀವಿ. ಹೆಚ್ಚು ಕಡಿಮೆ 3/4 ಭಾಗ ಕ್ರಮಿಸಿದ್ದೀವಿ ನಾವೀಗ. ತುಂಬ ಇಳಿಜಾರಿನ ಹಾದಿ. ಇನ್ನೊಂದು 20-30 ನಿಮಿಷದಲ್ಲಿ ತಲುಪ್ತೀವಿ ನಾವು. ಅಂತೂ ಇಂತೂ ಜಲಪಾತದ ಭೋರ್ಗೆರೆತದ ಸದ್ದಿನ ಸನಿಹ ನಾವೆಲ್ಲರೂ ಬಂದಿದ್ದೀವಿ. ಎಲ್ಲರೂ ಕೂಡ ಕಷ್ಟಪಟ್ಟು ಹೋಗ್ತಾ ಇದ್ದಾರೆ. ತುಂಬ ಇಳಿಜಾರಿದೆ, ಬೀಳೋದು ಹೇಳೋದಂತೂ ತುಂಬ ಸಹಜ. ಆದರೂ ಒಂಚೂರು ಉತ್ಸಾಹ ಯಾರಲ್ಲೂ ಕೂಡ ಕಡಿಮೆ ಆಗಿಲ್ಲ. ಕುತೂಹಲ ಹಾಗೆಯೇ ಸಾಗ್ತಾ ಇದೆ. ಅಂತಿಂತೂ ಜಲಪಾತದ ಬುಡವನ್ನು ತಲುಪಿದ್ದೀವಿ ಮತ್ತು ಮುಂದಕ್ಕೆ ಸಾಗಬೇಕಾಗಿದೆ. ಇಳಿದು ಬರೋದು ತುಂಬ ಕಷ್ಟ ಆಗ್ತದೆ. ತುಂಬ ಕಿರು ಘಟ್ಟ ಪ್ರದೇಶದಲ್ಲಿ ನಾವು ಹೋಗ್ತಾ ಇದ್ದೇವೆ. ಈ ಪ್ರದೇಶದಲ್ಲಿ ಮಳೆಗಾಲದಲ್ಲಿ ತುಂಬ ನೀರು ಹರಿತಾ ಇರುವಂಥ ಪ್ರದೇಶ ಇದು. ನಾವು ಅದೇ ದಾರಿಯಲ್ಲಿ ನಡ್ಕೊಂಡು ಹೋಗ್ತಾ ಇದ್ದೀವಿ. ಇನ್ನೊಂದು 5 ನಿಮಿಷದಲ್ಲಿ ನಾವು ನಮ್ಮ ಡೆಸ್ಟಿನೇಷನನ್ನು ತಲುಪ್ತೀವಿ. ತುಂಬ ಪ್ರಯಾಸಪಟ್ಟು ಬರ್ತಾ ಇದ್ದೀವಿ ಸ್ನೇಹಿತರೆ. ಅಂತೂ ಇಂತೂ ಪ್ರಯಾಸಪಟ್ಟು ಸೂರ್ಯರಶ್ಮಿ ಜಲಪಾತವನ್ನು ನಾವಿಂದು ತಲುಪಿದ್ದೇವೆ. ಬಂದಂಥ ಎಲ್ಲ ಆಯಾಸ ಜಲಪಾತ ಕಂಡ ತಕ್ಷಣ ಮಾಯವಾಗಿದೆ. ನೀರಿನ ಜಲಧಾರೆ ತನ್ನ ನರ್ತನವನ್ನು ಎಷ್ಟು ಸುಗಮವಾಗಿ, ಎಷ್ಟು ಮನೋಜ್ಞವಾಗಿ ನಮ್ಮೆಲ್ಲರ ಕಣ್ಮನಗಳನ್ನು ಸೆಳೀತಾ ಇದೆ. ಬಹುದಿನದ ಆಯಾಸವೆಲ್ಲ ಮಾಯವಾಗಿದೆ ಅನ್ನಿಸ್ತಾ ಇದೆ. ಅಷ್ಟೊಂದು ಮನಮೋಹಕವಾದಂತಹ ನೀರಧಾರೆಯ ನೃತ್ಯವೇ ನಮ್ಮ ಕಣ್ಣ ಮುಂದೆ ಭಾಸವಾಗ್ತಾ ಇದೆ ಅನ್ನಿಸ್ತಾ ಇದೆ.